ಲಕ್ಷ್ಮಿ ಅಕ್ಕ ಮನೆ ಹತ್ರ ಇರ್ತಾರೋ ಅಥವಾ ಎಲ್ಲಾದ್ರೂ ಹೋಗಿರ್ತಾರೋ? ಅದಕ್ಕೆ ಹೇಳಲೇಬೇಕು ಈ ವಿಷಯ. ಅರೆ ಲಕ್ಷ್ಮಿ ಅಕ್ಕ ಇಲ್ಲೇ ಬರ್ತಾ ಇದಾರೆ, ಒಳ್ಳೇದೇ ಆಯ್ತು ಬಿಡಿ. ಲಕ್ಷ್ಮಿ ಅಕ್ಕ ಈಗ ತಾನೇ ನಿಮ್ದು ಮನೆ ಹತ್ರನೇ ಬರೋಣ ಅಂತ ಬರ್ತಾ ಇದ್ದೆ, ಅಷ್ಟೊಳಗಡೆ ನೀವೇ ಬಂದಿದ್ದು, ಒಳ್ಳೇದೇ ಆಯ್ತು ಬಿಡಿ. ನಾನು ಇಲ್ಲೇ ಹೊಲ್ತಕ್ ಹೋಗೋಣ ಅಂತ ಹೋಗ್ತಿದ್ದಮ್ಮ. ಒಂದಿಷ್ಟು ಏನೋ ಸೌದಿ ಏನೋ ಕಟ್ಟಿಕೇತಂತ ನಮ್ಮಯ್ಯಪ್ಪ ಅಲ್ಲೆಲ್ಲನ ಗಟ್ಟಿ ಸೌದಿ ಇದಾವಂತೆ, ಅದಕ್ಕೆ ಬಾ ಒತ್ಕ ಬರೋಣ ಇಬ್ರು ಅಂತಾನ ಹೇಳ್ಕಸಿತ್ತು, ಅದಕ್ಕೆ ಹೋಗ್ತಾ ಇದೀನಿ ಉಂಡಿ ಈಗ ನಾನು. ಏನ್ ಹೇಳಿ ಬನು? ಹೌದಾ, ಸೌದಿ ಆಮೇಲೆ ಹೊತ್ಕೊ ಬರೀರಂತೆ, ಬನ್ನಿ ನಮ್ದು ಜೊತೆ, ಏನೋ ಹೇಳ್ಬೇಕು ನಿಮ್ದಕ್ಕೆ. ಏನ್ ಹೇಳಿ ಅದನ್ನ ಇಲ್ಲೇನೆ, ಯಾಕೆ? ಅಯ್ಯೋ ಇಲ್ಲಿ ಹೇಳಿದ್ರೆ ಗೊತ್ತಾಗಲ್ಲ, ಅಲ್ಲಿ ಹೋಗಿ ನೋಡ್ಬಿಟ್ಟು ಹೇಳಿದ್ರೇನೆ ಚೆನ್ನಾಗಿರುತ್ತೆ. ಅಲ್ಲಿ ಮತ್ತೆ ನಲ್ಲಿ ಹತ್ರ ಇತ್ತಲ್ಲ ಜಗ್ಗೋನಲ್ಲಿ, ಅಲ್ಲೆಲ್ಲ ಗಲೀಜಾಗಿತ್ತಲ್ಲ ಕಸ ಹಾಕ್ಬಿಟ್ಟು, ಮತ್ತೆ ಆ ರಸ್ತೆ ಹತ್ರ ಎಷ್ಟು ಕಸ ಆಗಿ ಬಿದ್ದಿತ್ತು ನಮ್ದು ಊರಿಂದ ರಸ್ತೆ ಪಕ್ಕದಲ್ಲಿ. ಈಗ ಅದೆಲ್ಲ ಎಷ್ಟು ಅಚ್ಚುಕಟ್ಟಾಗಿ ಇದಾವೆ ಅಂತ ನೋಡ್ಕೊಂಡ್ ಬಂದೆ ಈಗ ತಾನೆ ಲಕ್ಷ್ಮಿ ಅಕ್ಕ. ಬನ್ನಿ ಹೋಗೋಣ. ಹೌದೇನು, ಅಷ್ಟ್ ಚೆನ್ನಾಗಿ ಎಲ್ಲ ಕಸ ತುಂಬಾಕಿದಾರೆ ಕಾಳಮ್ಮನು ತಿಪ್ಪೇನು? ಹೌದು ಲಕ್ಷ್ಮಿ ಅಕ್ಕ, ಅಯ್ಯೋ ನೋಡ್ ಬನ್ನಿ. ಸರಿ ನಡಿಯಮ್ಮ ನೋಡೋಣ, ತಿರವಾಲ್ದಕ್ಕೆ ಆಮೇಲೆ ಹೋಗಕ್ಕಾಗುತ್ತೆ, ನಡಿ. ಅದ್ ಹೆಂಗ್ ಮಾಡ್ಯಾರ ನೋಡೋಣ. ನಾನು ಹೆಂಗ್ ಮಾಡ್ಯವ್ರ ಏನೋ ಅಂತ ಅನ್ಕಂತಿದ್ದೆ, ನಾಗಣ್ಣರೇನೋ ನೋಡಿರ್ತಾರೇನೋ ಅಂತ ಸುಮ್ಮನಾದೆ, ನನಗೂ ಬಿಡುವಾಗಿರ್ಲಿಲ್ಲ. ಹೊಲ್ತಕ್ ಹೋಗಿದ್ದೆ, ನೆನ್ನೆಸ್ಲೂನು ಗೊಬ್ಬರ ಇಕ್ಕದಿತ್ತು, ಅದಕ್ಕೆ ಹೋಗಿದ್ದೆ. ನಡಿ ನೋಡೋಣ ಹೆಂಗೆ ಅಚ್ಕಟ್ ಮಾಡವ್ರೆ, ಹೆಂಗ್ ಕಸ ಹೊಡೆದವ್ರೆ ಅಂತಾನ. ಅಬ್ಬಬ್ಬಬ್ಬ, ಹೆಂಗೋ ಇಲ್ಲಿ ಕಸ ತುಂಬ್ಕೊಂಡು ಗಬ್ನ ಅಂತ ಹೊಡಿತಾ ಇತ್ತು. ಈ ರಸ್ತೆಗೆ ಓಡಾಡಕ್ ಆಗ್ತಾ ಇರ್ಲಿಲ್ಲ ನಮ್ಮ ಊರಾಗೆ. ಹೆಂಗೋ ಅತ್ಲಾಗೆ ಆ ಕಾಳಮ್ಮ ತಿಪ್ಪೆ ಸಾಕಮ್ಮ ಎಲ್ಲರೂ ಸೇರ್ಕೊಂಡು ಅಚ್ಚುಕಟ್ಟಾಗಿ ಗುಡ್ಸಿ ತಿಪ್ಪೆಗೆ ಕಸನೆಲ್ಲ ಹಾಕಿರೋದಕ್ಕೆ ಹೆಂಗೋ ಇಲ್ಲಿ ಓಡಾಡಂಗ ಐತೆ ಹಂಗೆ. ನೋಡಿ ಲಕ್ಷ್ಮಿ ಅಕ್ಕ, ನಮ್ದು ಇಲ್ಲಿ ಎಷ್ಟು ಕಸಾಗಿ ಬಿದ್ದಿತ್ತು. ನೋಡಿ ಇಲ್ಲಿ ಒಂದ್ ಪೇಪರ್ ಸಹ ಇಲ್ಲ, ಈಗ ಎಲ್ಲ ತುಂಬಿ ಹಾಚಿಗೆ ಹಾಕಿದ್ದಾರೆ. ನೋಡ್ದ ಎಷ್ಟು ಕ್ಲೀನ್ ಆಗಿದೆ ಅಂತ ನಮ್ದು ಊರಿಗೆ ಹೋಗೋ ದಾರಿ. ಕಣೆ ಬಾನು, ಚೆನ್ನಾಗಿ ಕಸ ಗುಡ್ಸಿ ಎತ್ತಾಕರಮ್ಮ. ಹೆಂಗೆಂಗು ನಾನು ಏನ್ ಅರ್ಧಂಬರ್ಧ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ. ಕಾಳಮ್ಮನೂ ತಿಪ್ಪೆನೂ ಸಾಕಿನೂ ಮೂರು ಜವಾಬ್ದಾರಿ ಇಲ್ದೇ ಇರೋವು ಏನೋ ಶಿಕ್ಷೆ ಕೊಟ್ಟಿದಾರಲ್ಲ ಅಂತಾನ ಸುಮ್ಮನೆ ಹಂಗೆ ಮೇಲ್ಮೇಲೆ ಹೊಡೆದ್ ಬಾಸ್ ಹಾಕ್ತಾರೆ ಅನ್ಕೊಂಡಿದ್ದೆ. ಪರವಾಗಿಲ್ಲ, ಚೆನ್ನಾಗಿ ಅಚ್ಕಟ್ ಮಾಡವ್ರೆ. ಅಯ್ಯೋ ಅವ್ರೆಲ್ ಮಾಡೋರು, ಆ ತಿಮ್ಮಜ್ಜಿ ಅವ್ರ ಹಿಂದೆ ನಿಂತ್ಕೊಂಡು ಅಲ್ಲಿ ನೋಡಿರಿ ಇಲ್ಲಿ ನೋಡಿರಿ ಅದನ್ನ ತುಂಬಾಕ್ರಿ ಇದನ್ನ ತುಂಬಾಕ್ರಿ ಅಂತ ಹೇಳಿ ಹೇಳಿ ಮಾಡ್ಸೈತಿ. ಅಲ್ಲಿ ಜಗ್ಗ ಬೋರಿತ್ತಲ್ಲ, ಅಲ್ಲಿ ಹೆಂಗ್ ಮಾಡ್ಯಾರಮ್ಮ ನೋಡ್ಬೇಕಾಗಿತ್ತು. ನಡೀರಿ ನೋಡ್ಕೆ ಬರೋಣ. ಅಲ್ಲಿ ನೀರು ಇಡ್ಕೊಂಬಕ್ ಆಗ್ತಿರ್ಲಿಲ್ಲ, ಹಂಗೆ ವಾಸನೆ ಬರೋದು. ಅದಕ್ಕೆ ಅಲ್ಲಿ ಯಾರು ಹೋಗ್ತಾನೆ ಇರ್ಲಿಲ್ಲ ನೀರು ಇಡ್ಕೊಂಬರಕ್ಕೆ. ಕಸ ತುಂಬ್ಕಣೈತಿ ಅಂತಾನ. ನಡಿಯಲ್ಲ ಸ್ಮಕ್ಕ ಅಲ್ಲಿ ನೋಡೋಣ ಅದೇಲಿ ಅದ್ ಹೆಂಗ ಅಲ್ಲಿ ಅಚ್ಕಟ್ ಮಾಡ್ಯಾವ್ರೋ ಇಲ್ವೋ ಅಂತಾನ. ಸರಿ ಆಯ್ತು ಬಾರ್ಗುಂಡಜ್ಜಿ, ಹಂಗೆ ನೋಡ್ಕೊಂಡು ನಾನು ಹೊಲ್ತಕ್ ಹೋಗ್ಬೇಕು, ಹಂಗೆ ಹೋಗ್ತೀನಿ. ಲಕ್ಷ್ಮಿಂದ ಅಕ್ಕ, ಗುಂಡದ ಅಕ್ಕ, ಬನ್ನಿ ಬೇಗ ಇಲ್ಲಿ ನೋಡ್ ಬನ್ನಿ. ಜಾಗ ಬರತ್ರ ಎಷ್ಟು ನೀಟಾಗಿದೆ ಜಾಗ, ಎಲ್ಲ ಒಂದು ಕಸ ಕೂಡ ಇಲ್ಲ. ಈಗ ಆರಾಮಾಗಿ ನೀರಿಲ್ಲಿ ಹಿಡ್ಕೊಂಡು ಹೋಗ್ಬೋದು, ಜಕ್ಕೊಂಡು ಹೋಗ್ಬೋದು. ಬನ್ನಿ ಲಕ್ಷ್ಮಿಂದ ಅಕ್ಕ, ಕರೆಂಟ್ ಇಲ್ಲದೆ ಇದ್ದಾಗ ಇಲ್ಲಿ ನೀರ್ ಇಟ್ಕೊಳಕ್ಕೆ ಎಷ್ಟು ಚೆನ್ನಾಗಿದೆ ನೋಡಿ. ಬಾ ನೋಡ್ದೇನ್ ಗುಂಡಜ್ಜಿ, ಇಷ್ಟ ದಿನ ಇಲ್ಲಿ ಯಾರು ನೀರ್ ಹಿಡ್ಕೊಂಬಕ್ಕೆ ಬರ್ತಿರ್ಲಿಲ್ಲ, ಅಷ್ಟೊಂದು ಗಲೀಜಾಗ್ಬಿಟ್ಟಿತ್ತು. ಹೆಂಗೋ ಸದ್ಯ ಈಗ ನೀರೆಲ್ಲರೂ ಒತ್ಕೊಂಡು ಹೋಗ್ಬೋದು. ಇದ್ರಾಗೆ ಚೆನ್ನಾಗೂ ನೀರ್ ಬರ್ತವೆ, ಆ ಟ್ಯಾಂಕಿಗಿಂತನ ಚೆನ್ನಾಗಿರ್ತಾವೆ ಇಲ್ಲಿ ಸಿಹಿ ನೀರು, ಕುಡಿಯೋ ನೀರು. ಇಷ್ಟ ದಿನ ಇಲ್ಲಿ ಓಟು ಗಲೀಜಾಗಿತ್ತು ಅಂತಾನ ಎಲ್ಲ ನಾವೆಲ್ಲ ಬರಕ್ಕೆ ಒಂಥರ ಅಸಹ್ಯ ಆದಂಗ ಆಗೋದು ಇಲ್ಲಿ ನೀರ್ ಹಿಡ್ಕೊಂಡು ಹೋಗಕ್ಕೆ. ಈಗ ನೋಡು ಎಷ್ಟು ನೀಟಾಗೈತೆ. ಬಾಬಾ ಹೆಂಗೋ ಎಲ್ಲನ ಅಚ್ಚುಕಟ್ಟಾಗಿ ಕಸನೆಲ್ಲ ತುಂಬಾಕವ್ರಲ್ಲ. ಸದ್ಯ ಆ ಕಾಳಮ್ಮ ಕದ್ದು ಮುಚ್ಚಿ ಊಟ ತಗೊಂಡೋಗಿದ್ದು ಒಂಥರ ನಮ್ಮ ಊರಿಗೆ ಒಳ್ಳೇದಾಯ್ತು ಬಿಡು ಎಲ್ಲಾರ್ಗು. ಇಲ್ದಿದ್ರೆ ಈ ಕಸನ ಯಾರು ಬಾಚಾಕ್ತಾನೆ ಇರ್ಲಿಲ್ಲ. ಕಣೆ ಲಕ್ಷ್ಮಕ್ಕ, ಅಯ್ಯೋ ನಾನು ಹಂಗೆ ಅನ್ಕೊಂತಿದ್ದೆ. ಹಂಗೂನು ಪಂಚಾಯತಿ ಕಡೆಯಿಂದನ ಏನಾರ ಮಾಡ್ರಿ ಅಂತ ಹೇಳೋಣ ಅಂದ್ಕೊಂಡೆ. ಅಷ್ಟ್ರೊಳಗೆ ಬಿಡು ಹೆಂಗೋ ಇವ್ರು ಸಿಗಾಕೊಂಡು ಇವರಿಂದಾನೆ ಕೆಲಸ ಮಾಡಿಸಿ ಒಳ್ಳೇದಾಯ್ತು ಬಿಡು. ಕಣ್ಗುಂಡಜ್ಜಿ ಒಳ್ಳೇದಾತಮ್ಮ, ಊರ್ಗಂತೂ ಒಳ್ಳೇದಾಯ್ತು ಆ ಕಾಳಮ್ಮ ತಪ್ಪು ಮಾಡಿ. ಅದಕ್ಕೆ ಹೇಳೋದು, ಏನೇ ಆದ್ರೂ ಆ ದೇವರ ಇದ್ದಾನೆ ಎಲ್ಲ ಒಳ್ಳೇದಾಗುತ್ತೆ ಅಂತನ ಹೇಳ್ತಾರಲ್ಲ, ಹಂಗೆ ಅವ್ರು ತಪ್ಪು ಮಾಡಿದ್ದು ಒಂಥರ ಊರಿಗೆ ಒಳ್ಳೇದಾಯ್ತಲ್ಲ ಬಿಡು. ಕಾರಣ ಮುಖ್ಯವಾಗಿ ತಿಮ್ಮಜ್ಜಿ ಏನಾದ್ರೂ ಅವ್ರ ಹಿಂದೆ ನಿಂತ್ಕೊಂಡು ಕಸ ಗುಡ್ಸಿಸ್ಲಿಲ್ಲ ಅಂತಂದಿದ್ರೆ ಇಷ್ಟು ಅಚ್ಚುಕಟ್ಟಾಗಕ್ಕೆ ಸಾಧ್ಯನೇ ಇರ್ತಿರ್ಲಿಲ್ಲ. ಆ ಕಾಳಮ್ಮ ಎಲ್ಲಿ ಇಂಥದೆಲ್ಲ ಇಷ್ಟೆಲ್ಲ ಕಸನೆಲ್ಲ ಬಾಸಕಳ ಗುಂಡಜ್ಜಿ ಹಿಂಗೆ ಮಾಡ್ತಾನೆ ಇರ್ಲಿಲ್ಲ ಅವರು. ಆ ತಿಮ್ಮಜ್ಜಿ ಇಲ್ದಿದ್ರೆ ಇದಕ್ಕೆ ಎಲ್ಲದಕ್ಕೂ ಮುಖ್ಯ ಕಾರಣ ತಿಮ್ಮಜ್ಜಿನೇ ನೋಡು. ಹೌದು ಲಕ್ಷ್ಮೀದ ಅಕ್ಕ, ತಿಮ್ಮಜ್ಜಿ ಇಲ್ಲ ಅಂದ್ರೆ ನಿಮ್ದು ಹೇಳ್ದಂಗೆ ಹಂಗೆ ಮಾಡೋರು, ಅರ್ಧಂಬರ್ಧ ಕಸ ಇಲ್ಲೇ ಆ ಕಡೆ ಈ ಕಡೆ ನೂಕ್ಬಿಟ್ಟು ಹೋಗ್ಬಿಡೋರು ಆ ಕಾಳಮ್ಮ ಸಾಕಮ್ಮ ಮತ್ತೆ ಆ ತಿಪ್ಪೆ.
ತಿಮ್ಮಜ್ಜಿ ಹಿಂದೆನೆ ನಿಂತ್ಕೊಂಡು ಎಲ್ಲ ಗುಡಿಸಿ ತಟ್ಟಿಲಿ ಊರಿಂದ ಆಚೆಗೆ ಹಾಸಿದ್ದಾರೆ ಕಸನೆಲ್ಲ. ಅದಕ್ಕೆ ತಿಂಗೆ ಅಜ್ಜಿಗೆ ಏನಾದ್ರೂ ಸನ್ಮಾನಗೆ ಮಾಡ್ಬೇಕು ಲಕ್ಷ್ಮೀದ ಅಕ್ಕ ನಿಮ್ದು ಪಂಚಾಯತಿ ಕಡೆಯಿಂದ. ಇಷ್ಟು ಒಳ್ಳೆ ಕೆಲಸ ಮಾಡಿರೋರ್ಗೆ ಸನ್ಮಾನ ಮಾಡ್ಲಿಲ್ಲ ಅಂತಂದ್ರೆ ಹೇಗೆ ಹೇಳಿ? ಸನ್ಮಾನನ ತಿಮ್ಮಜ್ಜಿಗ? ಹೂ ಗಣಗುಂಡಜ್ಜಿ, ಬಾನು ಹೇಳ್ತಾ ಇರೋದು ಸರಿಯಾಗಿ ಐತಿ. ತಿಮ್ಮಜ್ಜಿ ಇರೋದ್ರಿಂದಾನೆ ತಿಮ್ಮಜ್ಜಿ ಮುಂದೆ ನಿಂತ್ಕೊಂಡು ಕೆಲಸ ಮಾಡ್ಸಿದ್ಕೆ ತಾನೆ ಊರೆಲ್ಲ ಇಷ್ಟೊಂದು ಅಚ್ಚುಕಟ್ಟಾಗಿರೋದು. ಒಳ್ಳೆ ಕೆಲಸ ಮಾಡಿರೋರ್ಗೆ ಬೆನ್ ತಡ್ತಿದ್ರೆ ಇನ್ನೊಂದ್ಸಲ ಯಾರು ಒಳ್ಳೆ ಕೆಲಸ ಮಾಡಲ್ಲ. ಅಯ್ಯೋ ನಾವೇನ್ ಕೆಲಸ ಮಾಡಿದ್ರು ಯಾರು ನಮ್ಮನ್ನ ಗುರ್ತಿಸೋದೇ ಇಲ್ಲ, ಏನು ಹೇಳೋದೇ ಇಲ್ಲ, ಹೊಗಳೋದೇ ಇಲ್ಲ ಅಂತ ಹೇಳಿ ಸುಮ್ನಿರ್ತಾರೆ. ಹಿಂಗ್ ಸನ್ಮಾನ ಮಾಡಿದ್ರೆ ಇನ್ನೊಬ್ರಿಗೂ ಸ್ಫೂರ್ತಿ ಆಗುತ್ತೆ. ಅಯ್ಯೋ ನಾವು ಒಳ್ಳೆ ಕೆಲಸ ಮಾಡಿದ್ರೆ ನಮ್ಮನ್ನು ಗುರ್ತಿಸಿ ಸನ್ಮಾನ ಮಾಡ್ತಾರಪ್ಪ ಅಂತ ಹೇಳಿ ಒಳ್ಳೆ ಕೆಲಸ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ. ಒಳ್ಳೆ ಕೆಲಸ ಮಾಡಿರೋರ್ಗೆ ಬೆನ್ ತಟ್ಟಬೇಕು. ಅವಾಗ್ಲೇನೆ ಅವ್ರಿಗೆ ಇನ್ನೂ ಕೆಲಸ ಮಾಡಕ್ಕೆ ಸ್ಫೂರ್ತಿ ಆಗುತ್ತೆ. ಓ ಹಂಗಂತೀಯ? ಸರಿನಮ್ಮ, ಹಾಡ್ರಿ ನೋಡೋಣ. ನಾಗಣ್ಣವರು ಕೇಳು ಏನಂತಾರೆ ಅಂತಾನೆ. ಏನು ಅದಿನ್ನೇನು ಸನ್ಮಾನ ಮಾಡೋಕ್ಕೆ ಒಂದಿಷ್ಟು ಹಣ್ಣು ಹೂನಾರ ಒಂದಿಷ್ಟು ಜನಗಳನ್ನ ಕರೆದು ಹಿಂಗೆ ಒಳ್ಳೆ ಕೆಲಸ ಮಾಡೈತೆ ತಿಮ್ಮಜ್ಜಿ, ಅದಕ್ಕೆ ನಿಂಗೆ ಸನ್ಮಾನ ಮಾಡ್ತಾ ಇದ್ದೀವಿ, ಎಲ್ಲರೂ ಇದೇ ಥರ ಊರಿನ ಅಭಿವೃದ್ಧಿಗೆ ಒಳ್ಳೊಳ್ಳೆ ಕೆಲಸ ಮಾಡಿ ನೀವು ಅಂತ ಹೇಳಿದ್ರೆ ಎಲ್ಲರೂ ಪ್ರಯತ್ನ ಮಾಡ್ತಾರೆ. ಕೆಲವರಾದ್ರೂ ಅಲ್ವೇ? ಆಗೋ ನಾಗಣ್ಣವ್ರು ಹೋಗ್ತಾ ಇದ್ದಾರೆ, ಬಾನು ಕರಿಯ ಅವ್ರನ್ನ ಹೇಳೋಣ. ಅದಲ್ಲಿ ಏನಂತಾರೆ? ಹರೇ ನಾಗಂದು ಅಣ್ಣ ಬನ್ನಿ, ಇಲ್ಲಿ ಬನ್ನಿ ಬನ್ನಿ, ಹೋಗಿವ್ರಂತೆ ಬನ್ನಿ, 5 ನಿಮಿಷ ಅಷ್ಟೇ ಬನ್ನಿ ಜಲ್ದಿ. ಅಯ್ಯೋ ಏನ್ ಬಾನು ಎಲ್ಲ ಇಲ್ಲಿ ನಿಂತ್ಕೊಂಡ್ಬಿಟ್ಟಿದ್ದೀರಾ? ನೋಡ್ದ ಹೆಂಗ್ ಅಚ್ಚುಕಟ್ಟಾಗೈತೆ. ನಾಗಂದಣ್ಣ, ಇದಕ್ಕೆ ಮುಖ್ಯ ಕಾರಣ ತಿಮ್ಗೆ ಅಜ್ಜಿ. ತಿಮ್ಗೆ ಅಜ್ಜಿ ಇಲ್ಲ ಅಂದಿದ್ರೆ ಆ ಕಾಳಮ್ಮ ಇಷ್ಟು ಅಚ್ಚುಕಟ್ಟಾಗಿ ಕ್ಲೀನ್ ಮಾಡ್ತಾ ಇದ್ರ? ಇಲ್ಲೇ ಆ ಕಡೆ ಈ ಕಡೆ ಎಲ್ಲ ಸುತ್ತ ಹೊಡೆದ್ಬಿಟ್ಟು ಹೊರಟೆ ಹೋಗೋರು. ಅಷ್ಟೇನೆ. ಮತ್ತೆ ತಿಮ್ಮಜ್ಜಿ ಮಾತಲ್ದೇನೆ ಇನ್ನೇನ್ ಬೇರೆಯವ್ರ ಮಾತು ಯಾರು ಕೇಳ್ತಾ ಇದ್ರು? ಕಾಳಮ್ಮ ಕೇಳ್ತಾ ಇತ್ತ? ಕಾಳಮ್ಮ ಅಂತೂ ಕೇಳ್ತಾ ಇರ್ಲಿಲ್ಲ, ಸಾಕಮ್ಮನೂ ಕೇಳ್ತಾ ಇರ್ಲಿಲ್ಲ. ಹೆಂಗೋ ತಿಮ್ಮಜ್ಜಿ ಮಾತಾಗದ್ಕೆ ಕೇಳಿದಾರೆ. ಇಲ್ಲಾಂದ್ರೆ ಆ ಕಾಳಮ್ಮ ಇನ್ಯಾರ ಮಾತು ಕೇಳ್ತಿರ್ಲಿಲ್ಲ, ನನ್ನ ಮಾತು ಕೇಳ್ತಿರ್ಲಿಲ್ಲ, ಲಕ್ಷ್ಮಕ್ಕನ ಮಾತನ್ನು ಕೇಳ್ತಾ ಇರ್ಲಿಲ್ಲ. ತಿಮ್ಮಜ್ಜಿ ಮಾತಾಗದ್ಕೆ ಕೇಳಿ ಅಚ್ಚುಕಟ್ಟಾಗಿ ಗುಡ್ಸಿ ಎತ್ತಾಕಿದ್ದಾರೆ ಕಸನ. ಹೆಂಗ ಒಳ್ಳೇದಾಯ್ತು ಬಿಡಮ್ಮ. ಇನ್ಮೇಲೆ ಎಲ್ಲಾನ ನೀರ್ ಬೇಕು ಅಂದ್ರೆ ಕರೆಂಟ್ ಇಲ್ದೇ ಇದ್ದಾಗ ಇಲ್ಲಿ ಬಂದು ಹಿಡ್ಕೊಂಡು ಹೋಗ್ರಿ. ಹೌದೌದು, 100ಕ್ಕೆ 100 ಸತ್ಯವಾದ ಮಾತು. ತಿಮ್ಮಜ್ಜಿ ಒಂದ್ ವೇಳೆ ಉಸ್ತುವಾರಿ ವಹಿಸ್ಕೊಂಡು ಹಿಂದೆ ನಿಂತ್ಕೊಂಡು ನೋಡ್ಕೊಂಬ್ಲಿಲ್ಲ ಅಂತಂದಿದ್ರೆ ಅವ್ರು ಇನ್ಯಾರ ಮಾತನ್ನು ಕೇಳ್ತಾ ಇರ್ಲಿಲ್ಲ. ಅದೇನೋ ಸರಿನೇ. ಅದಕ್ಕೆ ಇವಾಗ ಆ ತಿಮ್ಮಜ್ಜಿಯಿಂದನ ನಮ್ಮೂರು ಇಷ್ಟೆಲ್ಲನ ಅಚ್ಚುಕಟ್ಟಾಗೈತಲ್ಲ, ಅದಕ್ಕೆ ತಿಮ್ಮಜ್ಜಿಗೆ ಒಂದು ಸನ್ಮಾನ ಕಾರ್ಯಕ್ರಮ ಇಟ್ಕಮನ ಅಂತನ ಈ ಬಾನುನು ಲಕ್ಷ್ಮಕ್ಕ ಹೇಳ್ತಾ ಇದ್ದಾರಪ್ಪ. ಏನ್ ಮಾಡೋದ್ ನಾಗಣ್ಣ, ನೀನೇನಂತೀಯ? ಓ ಹಂಗೇನು? ಅದು ಒಳ್ಳೇದೇ ತಗ. ಒಳ್ಳೆ ಕೆಲಸ ಮಾಡಿರೋರ್ಗೆ ಸನ್ಮಾನ ಮಾಡೋದ್ರಿಂದನ ಇನ್ನೂ ಒಳ್ಳೇದೇ ಆಗುತ್ತೆ. ಇನ್ನೂ ಒಳ್ಳೊಳ್ಳೆ ಕೆಲಸನ ಮಾಡಿಸ್ತಾರೆ. ತಿಮ್ಮಜ್ಜಿ ನೋಡ್ದ ಸೊಸೆ ಅಂತಾನು ನೋಡ್ದಲ್ಲೇನೇ ಮುಂದೆ ನಿಂತ್ಕೊಂಡು ಅಚ್ಚುಕಟ್ಟಾಗಿ ಊರೆಲ್ಲನ ಕ್ಲೀನ್ ಮಾಡಿಸೈತಿ ಅಂದಮೇಲೆ ಮಾಡೋದ್ರಿಂದ ಏನು ತಪ್ಪೇನಿಲ್ಲ ಬಿಡು ಗುಂಡಜ್ಜಿ. ಮಾಡೋಣ ಬಿಡು, ಯಾವತ್ತಾದ್ರೂ ಒಂದ್ ದಿವಸ. ಯಾವತ್ತಾಕೆ? ಇವತ್ತು ಸಾಯಂಕಾಲನೇ ಮಾಡೋಣ ತಗ. ಎಲ್ಲರಿಗೂ ಹೇಳ್ರಿ, ಬರ್ರಿ ಅಲ್ಲಿ ಪಂಚಾಯತಿ ಕಟ್ಟೆತಕ್ಕೆ ಹಿಂಗೆ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದೀವಿ ಅಂತನ ಹೇಳ್ರಿ. ಆಯ್ತು ನಾಗಣ್ಣರೇ, ನೀವು ಏನಂತೀರೋ ಏನೋ ಅಂತ ನಾವು ಹಂಗೂನು ಅನ್ಕೊಂಡ್ರಿ. ಹೆಂಗೋ ನೀವು ಮಾಡೋಣ ಅಂದ್ರಲ್ಲ, ಖುಷಿ ಆಯ್ತು ಬಿಡಿ. ಮಾಡೋಣ. ನಮ್ಮ ಪಂಚಾಯತಿ ಕಡೆಯಿಂದನೇ ಎಲ್ಲ ಹಣ್ಣು ಆಹಾರ ಎಲ್ಲ ತರಿಸ್ತೀನಿ ಬಿಡ್ರಿ. ನೀವೇನು ಚಿಂತೆ ಮಾಡಬೇಡ್ರಿ, ಬರ್ರಿ ನೀವು. ಸರಿ ಆಯ್ತು ಕಣ್ಲಸ್ಮಕ್ಕ, ಅದು ಏನೇನು ಬೇಕೋ ಅದಕ್ಕೆಲ್ಲನ ಹೊಂದ್ಸ್ಕೊಳ್ರಿ. ಒಳ್ಳೇದು ಮಾಡಕ್ಕೆ ಯಾಕೆ ಬೇಡ ಅನ್ಬೇಕು ಹೇಳು? ಸರಿ, ನಾನು ಸ್ವಲ್ಪ ಕೆಲಸ ಐತಿ, ಮತ್ತಕ್ಕೆ ಹೋಗ್ಬೇಕು, ಹೋಗ್ತೀನಿ. ಸರಿ ಸರಿ ಆಯ್ತು, ಹೋಗ್ರಿ ಹೋಗ್ರಿ. ಇದಕ್ಕೆ ಕರೆದಿದ್ದು ಹೇಳೋಣ ಅಂತಾನ. ಇನ್ನೇನು ನಾಗಣ್ಣನು ಒಪ್ಪಿಗೆ ಕೊಟ್ಟಿದ್ದು ಆಯ್ತಲ್ಲ ಲಕ್ಷ್ಮಿ ಅಕ್ಕ. ಹಣ್ಣು ಹೂನಾರ ಎಲ್ಲ ತರ್ಸ್ಬಿಡಿ, ಒಂದು ಶಾಲು ಎಲ್ಲ ತಿಮ್ಗೆ ಅಜ್ಜಿಗೆ ಸನ್ಮಾನಗೆ ಮಾಡ್ಬಿಡೋಣ ಸಂಜೆ. ಸರಿ ಆಯ್ತು ಕಣೆ ಬಾನು, ಬರ್ರಿ. ನಾನು ಹೊಲ್ತಕ್ಕೆ ಹೋಗ್ಬೇಕು. ಬತ್ತೇನ್ ಗುಂಡಜ್ಜಿ ಹೊಲ್ತಕ್ಕೆ? ಒಂದಿವ್ಸ ಗಟ್ಸೌದಿ ಕಟ್ಟಿಕೆ ಅಂತ ನಮ್ಮಯ್ಯಪ್ಪ ಶಾನೆ ಇದಾವಂತೆ. ಅದಕ್ಕೆ ಬಾ, ನೀನೊಂದೆರಡು ಹೊತ್ಕೊಂಡು ನಾನು ಒಂದೆರಡು ಹೊತ್ಕೊಂಡು ಹೋಗೋಣ ಅಂತ ಹೇಳಿತ್ತು. ಈ ಬಾನು ಇದೆ ಅಂತ ತೋರಿಸ್ತೀನಿ ಅಂತ ಕರ್ಕೊಂಬಂದಿದ್ದು ಒಳ್ಳೇದಾಯ್ತು. ಹೋಗ್ತಾ ಇದ್ದೀನಮ್ಮ. ಬಾ, ನೀನು ಒಂದೆರಡು ಕಟ್ಟಿಗೆ ಬರಿವಂತೆ, ಸೌದಿಲ್ಲ ಅಂತಿದ್ದೆ. ಹೌದೇನು? ನಿನ್ ಗಂಡ ನೀನು ಕಟ್ಟಿಕ್ಕಿರ್ತಾನೆ, ನನಗೇನು ಕೊಡ್ತಾನೇನಮ್ಮ? ಶಾನೆ ಇದಾವೆ ಅಂತ ಹೇಳ್ತಿತ್ತಯ್ಯಪ್ಪ, ಅದ್ರಾಗೆ ನೀನು ಒಂದೆರಡು ಕಟ್ಕೆ ಬರಿವಂತೆ. ಬಾ ನನ್ನ ಜೊತೆಗೆ. ಹಂಗಾದ್ರೆ ಬತ್ತೀನಮ್ಮ, ನಡಿ. ನೀನ್ ಬತ್ತೀಯೇನೆ ಬಾನು? ಅಯ್ಯೋ ಇಲ್ಲ ಲಕ್ಷ್ಮಿ ಅಕ್ಕ, ನಮ್ದಕ್ಕೆ ಎಲ್ಲ ಅದು ಸೌದೆಗೆ ಹೊತ್ಕೊಂಡ್ ಬರ್ಲಿಕ್ಕೆ ಆಗಲ್ಲ. ನಮ್ದು ಮನೆಯವರೇ ತರ್ತಾರೆ ಬಿಡಿ. ತಂದ್ರೆ ತರ್ಲಿ, ಬಾ. ಜೊತೆಗೆ ಹೋಗಿ ಒಂದಿಷ್ಟು ಸೊಪ್ಪು ಪಪ್ಪ ಇರುತ್ತೆ, ಹಂಗೆ ಸೊಪ್ಪು ಕಿತ್ಕೊಂಡು ಬರೋಣ. ನೀನೇನು ಸೌದಿ ಹೊತ್ಕೊಂಡ್ ಬರ್ಬೇಡ. ಹಾಗಾದ್ರೆ ನಾ ಬರ್ತೀನಿ, ನಡೀರಿ ಹೋಗೋಣ.
ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.